ಸನ್ಮಾನ ಮಾಡ್ಕೊತಾ ಇರೋರ ನಮ್ಮ ಅಕ್ಕ ಅವರಿಗೆ ಕಂಗ್ರಾಚುಲೇಷನ್. ಮತ್ತೆ ರಮೇಶ್ ಸರ್ ಅವ್ರಿಗೂ ಕಂಗ್ರಾಚುಲೇಷನ್, ಸನ್ಮಾನ ಮಾಡಿಸ್ಕೊತಾ ಇದ್ದೀರ. ನಿಜವಾಗ್ಲೂ ನಾವು ಈ ಪ್ರೋಗ್ರಾಮಿಗೆ ಬಂದಿದ್ದಕ್ಕೆ ನಮ್ಮ ಅದೃಷ್ಟ ಅನ್ಸುತ್ತೆ. ಇಷ್ಟು ಚೆನ್ನಾಗಿ ಇಷ್ಟು ಇದೆಲ್ಲ ಇದೆ, ವಾಯ್ಸ್ ಈ ಥರ ಇದೆ ಒಬ್ಬೊಬ್ಬರದು ಅಂತ ಗೊತ್ತಿಲ್ಲ. ಎಸ್ಪೆಷಲಿ ನಮ್ಮ ಸಾರು ನಮ್ಗೆ ತುಂಬ ಖುಷಿ ಆಗೋಯ್ತು. ಈ ಏಜಲ್ಲಿ ಇಷ್ಟು ಮಾತ್ರ ಎನ್ಕರೇಜ್ ಮಾಡಿ ಇಷ್ಟು ಚೆನ್ನಾಗಿ ಆಡ್ತಾ ಇದಾರಲ್ಲ. ಏಜ್ ಇಲ್ಲ 50 ಏಜ್ ಇಲ್ಲ ಬಟ್ ತುಂಬ ಚೆನ್ನಾಗಿದೆ ಸರ್ ವಾಯ್ಸ್. ನಿಜವಾಗ್ಲೂ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಆಡ್ತಾ ಇದ್ದೀರಾ. ಕೇಳಿ ತುಂಬ ಆನಂದ ಆಯಿತು. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ನಾನು ದಯವಿಟ್ಟು ಒಂದ್ಸರಿ ನಮ್ಮ ರೆಸಾರ್ಟ್ ವಿಸಿಟ್ ಕೊಡಿ ಅಂತ ಹೇಳಿದ್ದೀನಿ. ನಾನೆಲ್ಲ ಒಂದು 40 ರಿಂದ 50 ಜನಕ್ಕೆ ಒಂದು ಬಸ್ ಅರೇಂಜ್ ಮಾಡ್ತೀನಿ. ಯಾವ್ದಾದ್ರು ಒಂದು ಭಾನುವಾರ ಯಾವತ್ತಾದ್ರೂ ಅರೇಂಜ್ ಮಾಡ್ಕೊಂಡು ಬನ್ನಿ. ಫ್ರೀ ಟ್ರಾನ್ಸ್ಪೋರ್ಟು, ಫ್ರೀ ಎಂಟ್ರಿ. ನಮ್ಮದು ಗೋಲ್ಡನ್ ಅಮ್ಮನ್ ರೆಸಾರ್ಟ್ ಅಂತ ಈಜಿಪ್ಟ್ ಥೀಮ್ ಎಲ್ಲ ಕಂಪ್ಲೀಟ್ ಈಜಿಪ್ಟ್ ಥೀಮು. 21 ವಿಲ್ಲಾಸ್ ಇದೆ, 21 ಸ್ವಿಮ್ಮಿಂಗ್ ಪೂಲ್ಸ್ ಇದೆ, ಒಂದೊಂದು ಇಂಡಿವಿಜುವಲ್. ಮತ್ತೆ ಟೋಟಲ್ 125 ರೂಮ್ ಇದೆ. ಆ್ಯಕ್ಚುಲಿ ಅದು ಬಂದರೆ ಸ್ವಿಟ್ಜರ್ಲೆಂಡ್ ಒಳಗಡೆ ಬಂದಂಗೆ ಆಗುತ್ತೆ. ದಯವಿಟ್ಟು ಒಂದ್ಸರಿ ವಿಸಿಟ್ ಕೊಡಿ. ಚೆನ್ನಾಗಿದ್ರೆ ಎಸ್ ಅನ್ನಿ, ಚೆನ್ನಾಗಿಲ್ಲ ಅಂದರೆ ಬೇಡ ಪರವಾಗಿಲ್ಲ. ದಯವಿಟ್ಟು ಒಂದ್ಸರಿ ವಿಸಿಟ್ ಕೊಡಿ ಅಂತ ನಾವು ಹೇಳ್ಕೊತಾ ಇದ್ದೀವಿ. ಅಲ್ಲೂ ನಮ್ಮದು ಕೆರೆಗೆ ಇದೆ, ಸಪ್ರೇಟ್ ಡಿಸ್ಕೋಟೆಕ್ ಇದೆ. ಒಳಗಡೆ ಡಿಸ್ಕೋಟೆಕ್ ಮಾಡಿದ್ದೀವಿ. 100 ರಿಂದ 150 ಜನ ಕೂತ್ಕೋಬೋದು. ಎಲ್ಲ ಮ್ಯೂಸಿಕ್ ಸಿಸ್ಟಮ್ ಎಲ್ಲ A to Z ಈ ಥರನೇ ಇದೆ. ಒಂದ್ಸರಿ ಯಾರ್ಯಾರು ಸಿಂಗರ್ಸ್ ಇದ್ದಾರೆ ಎಲ್ಲ ಬಂದರೆ ಅವ್ರ ನಾವು ಆಡ್ಬೋದು ಅಂತ ನಮ್ಮ ಆಸೆ. ಥ್ಯಾಂಕ್ ಯು ವೆರಿ ಮಚ್. ಸಾರಿಗೆ ಎಷ್ಟು ದೊಡ್ಡ ಮನಸ್ಸಿದೆ ಅಂದರೆ, ಅಲ್ಲಿ ಲಾಸ್ಟ್ ಮಂತ್ ಹೇಳೋದು ರಂಗನಾಥ ನಿಮ್ಮ ಗ್ರೂಪ್ಗೆ ನಮ್ಮ ರೆಸಾರ್ಟಲ್ಲಿ ಒಂದು ಇವೆಂಟ್ ಮಾಡಿಕೊಡ್ತೀವಿ ನಾವು, ನೀವು ಮೊದಲೇ ಸ್ವಲ್ಪ ತಿಳಿಸಿ ಅಂತ. ಸೊ ಗ್ರೂಪ್ನಲ್ಲಿ ಹಾಕ್ತೀನಿ ಅಣ್ಣ, ಒಂದು 40 or 50 ಮೆಂಬರ್ಸ್. ಓಕೆ, ಇವನ್ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ನೀವು ಅನೌನ್ಸ್ ಮಾಡಿದ್ರಿ. ಸೊ ಬಹಳಷ್ಟು ಜನರಿಗೆ ಇಂಟ್ರೆಸ್ಟ್ ಇದೆ. ಸೊ ವಿಲ್ ಅರೇಂಜ್ ದ. ಸೊ ಒಂದು 50 ಮೆಂಬರ್ಸ್ಗೆ ಅವಕಾಶ ಇದೆ. ನಾನು ಗ್ರೂಪ್ನಲ್ಲಿ ಮೆಸೇಜ್ ಹಾಕ್ತೀನಿ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ನಲ್ಲಿ ದಯವಿಟ್ಟು ರಿಜಿಸ್ಟರ್ ಮಾಡಿಕೊಂಡು ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಹೋಗ್ಬಿಟ್ಟು ಬರೋಣ. ಓಕೆಯಾ? ಎವ್ರಿಬಡಿ ಇಸ್ ಓಕೆ ವಿತ್ ದಟ್? ಥ್ಯಾಂಕ್ ಯು. ದಯವಿಟ್ಟು ಅಕ್ಟೋಬರಲ್ಲೇ ಬನ್ನಿ. ನವೆಂಬರ್ ಸ್ವಲ್ಪ ಬ್ಯುಸಿ ಇರುತ್ತೆ, ಆದ್ರಿಂದ ಮ್ಯಾರೇಜಸ್, ವೆಡ್ಡಿಂಗ್ ಇದೆಲ್ಲ ಜಾಸ್ತಿ ಇರುತ್ತೆ. ಅಕ್ಟೋಬರಲ್ಲಿ ಪ್ರೋಗ್ರಾಮ್ ಮಾಡ್ಕೊಳ್ಳಿ ದಯವಿಟ್ಟು. ಆದರೆ ಮುರಳಿ, ಅಕ್ಟೋಬರ್ ಲಾಸ್ಟ್ ಸಂಡೇ ಯಾವ ಡೇಟ್ ಬರುತ್ತೆ ಸ್ವಲ್ಪ ನೋಡಿ. ನೀವು ಕೆ ಬೇಕಾದ್ರೆ ಹೋಗ್ಬೋದು. ಅದು ಅವ್ರು ಸ್ಯಾಟರ್ಡೆ ಇಟ್ಕೊಂಡಿರೋದು. ನಾನು ಸಂಡೇ ಕೇಳ್ತಾರೆ. ಅವ್ರು ಸಂಡೇ ಹೇಳಿದ್ದಾರೆ. ವೀಕ್ ಡೇಸ್ ಆದ್ರೂ ಓಕೆನಾ ಎಲ್ರಿಗೂ? 26th ಸಂಡೇನಾ? ಸಂಡೇ ಓಕೆ. 26 ಅಕ್ಟೋಬರ್ ಓಕೆ. ದಯವಿಟ್ಟು ನಾಳೆ ಒಂದು ಮೆಸೇಜ್ ಹಾಕ್ತೀನಿ ನಾನು, ಒಂದು 50 ಮೆಂಬರ್ಸ್ಗೆ. ಸೊ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಮಿಕ್ಕಿದ್ದು ಐ ವಿಲ್ ಕೀಪ್ ಯು ಅಪ್ಡೇಟೆಡ್. ಹೆಂಗೆ ಹೋಗ್ಬೇಕು, ಎಲ್ಲಿ ಪಿಕಪ್ ಪಾಯಿಂಟ್ ಏನು ಅಂತ. ಇಲ್ಲ ಸರ್, ನಮ್ಮ ಓನ್ ಟ್ರಾನ್ಸ್ಪೋರ್ಟ್ ನಲ್ಲಿ ನಾವು ಬರ್ತೀವಿ, ಏನು ತೊಂದರೆ ಇಲ್ಲ ಅಂದ್ರೆ ಅದು ನೀವು ಮಾಡ್ಬೋದು, ಏನು ತೊಂದರೆ ಇಲ್ಲ. ನಮ್ಗೆ ದಯವಿಟ್ಟು ತಿಳಿಸ್ಕೊಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದು ಗ್ರೂಪ್ ಫೋಟೋಗೆ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ವೇದಿಕೆ ಮೇಲೆ ಕೇಳ್ಕೊಂತೀನಿ. ಸರ್ ಮೇರೆ ಮೇಡಮ್ ಕೂರ್ಚೋಣ. లేదు సార్, ఇవాళ గెస్ట్ టుడే ఫస్ట్ టైం నా క్లబ్కి వచ్చింది సార్. మీరు రండి మేడం, ప్లీజ్ బన్నీ. ಸರ್, ನೀವು ಕೊಟ್ಟು ರಮೇಶ್ ಅದನ್ನ ತೆಗೆದು ನನಗೆ ರಮೇಶ್ ತಗೊಂಡು ರಮೇಶ್ ನೋಡಿದೆ. 3 ಜನ ರಮೇಶ್ ಸೇರಿದೀವಲ್ಲ ಅಂತ ನನಗೆ ಒಂದು ಇದಾಗಿದೆ. ಮೂರ್ತಿಗಳು చేతికి చిక్కేలే కదా.
दादा आइए प्लीज प्लीज उनकी उतनी मोहब्बत है दादा, प्लीज आइए मधुगोपाल सर ಮುರಳಿ ಬನ್ನಿ, ದಯವಿಟ್ಟು ಬೇಗ ಬನ್ನಿ ಮುರಳಿ. ಇವತ್ತು ಸ್ವಲ್ಪ ಲೈಟಿಂಗ್ ಎಫೆಕ್ಟ್ ಜೋರಾಗಿರುತ್ತೆ. ಸುನಿಲ್ ಸರ್ ನೀವು ಕೊಟ್ಬಿಟ್ಟು ಬಂದ್ಬಿಡಿ ದಯವಿಟ್ಟು. ಇಲ್ಲಿಂದ ತೆಗೀರಿ. ಲೇಡೀಸ್ಗೆ ಸೆಪರೇಟ್ ಆಗಿ ಕೊಡ್ತೀವಿ, ನಿಮ್ ಲೇಡೀಸ್ ಸೆಪರೇಟ್ ಆಗಿ. ಈಗ ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ದಾಯ್ತು, ಆಗಿದ ತಕ್ಷಣ ಫಸ್ಟ್ ಜಾಗ ಖಾಲಿ ಮಾಡ್ತಾರೆ. ಹೂನಮ್ಮ ನಾನು ಹೇಳ್ತಾ ಇದ್ದೀನಿ. ಯಾರಾದ್ರೂ ಇದು ಕೊಡಿ, ಮೊಬೈಲ್ ಕೊಡಿ ತೆಗಿಯೋಣ. ಚೆನ್ನಾಗಿರೋ ಮೊಬೈಲ್ ಕೊಡಿ ಸರ್. ಕೊಡಿ ನನ್ನ ಹತ್ರ 80 ಮೆಗಾ ಪಿಕ್ಸೆಲ್ ಇರೋದು. US ಇಂದ ಲೇಟೆಸ್ಟ್ ಆಗಿ ಬಂದಿರೋದು ನೀವೇ, ಅಮೆರಿಕಾದಿಂದ. ಕೊಡಿ ಸರ್, ಅದೇ ಕೊಡಿ. ಯಾಕೆ ನಾನು ಟ್ಯಾಪ್ ಟ್ರಂಪ್ ನೋಡೋದ ಕಾಣಲ್ವೇನ್ರಿ? ಎಷ್ಟು ಚೆನ್ನಾಗಿದ್ದಾನೆ ಟ್ರಂಪ್. ಹಂಗ ರಾಹುಲ್ ಗಾಂಧಿ ಕಾಣ್ತಾರ? ಕೆಂಪಾಗಿ ಹೆಂಗಿದಾರೆ ನೋಡ್ರಿ. ಸರ್ ಯಾರೋ ಒಬ್ಬರು ಕಾಣಿಸ್ತಾ ಇಲ್ಲ, ಪ್ರಕಾಶ್ ಅವ್ರು ಕಾಣಿಸ್ತಾ ಇಲ್ಲ ಸರ್. ಆಮೇಲೆ ಗಂಡಸರದು ಸೆಪರೇಟ್, ಹೆಣ್ಮಕ್ಳದ್ದು ಸೆಪರೇಟ್ ಹೇಳ್ಬಿಟ್ಟವ್ರು ಇಲ್ಲಿ. ಓಕೆ ತೆಗೀರಿ. ರೀ ಕೃಷ್ಣ ಪ್ರಸಾದ್ ಮದುವೆ ಆಗಿದ್ದಾರೆ ಈಗ, ಇನ್ಯಾವ್ದು ಕಂಡ್ರೆ ಏನ್ರಿ ಎತ್ಲಾಗಿ ಸಾಕು. ಅದ್ರಲ್ಲಿ ನೀವು ಎಲ್ಲ ಕಡೆ ಹೋಗಿ ವಾಸನೆ ಹಿಡ್ಕೊಂಡ್ ಬರ್ತೀರ ನೀವು. ಮೂಗಂದ್ರೆ ಏನ, ಮೂಗ್ ತೋರ್ಸೋದು, ಮೂಗಿಂದ ವಾಸನೆ ಹಿಡಿಯೋದು ಬಹಳ ಇಂಪಾರ್ಟೆಂಟ್ ಅದು. ಟಿಫನ್ ಮಾಡಿ ಸರ್, ಇಲ್ಲ ಸ್ವಲ್ಪ ಮಾಡ್ಕೊಂಡು ಹೊರಟಾಗ್ಬಿಡ್ತೀರಾ? ರಿಕಾರ್ಡ್ అవుతున్నారు ಅಂಕಲ್. ಅಲ್ಲ ನೀವು ಲೇಡೀಸ್ ಅಂದ್ರಲ್ಲಪ್ಪ, ಲೇಡೀಸ್ ಫಸ್ಟ್ ಅಂದ್ರಲ್ಲ, ಪರವಾಗಿಲ್ಲ ಸರ್. ಗಂಡಸರೆಲ್ಲ ಬರ್ಬೇಕಂತ